ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಕೆಎಎಸ್, ಕೆಪಿಎಸ್ಸಿ ಗ್ರೂಪ್ ಸಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಬ್ಯಾಂಕ್ ಎಕ್ಸಾಮ್ ಅಥವಾ IBPS ಎಕ್ಸಾಮಿನೇಷನ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮಿನೇಷನ್ ಮತ್ತೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ಗಳನ್ನ ಜನವರಿ 25ನೇ ತಾರೀಕಿನಿಂದ ಲಾಂಚ್ ಮಾಡಲಾಗ್ತಾ ಇದೆ. ಈ ತರಗತಿಗಳನ್ನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪಡೆಯಬಹುದಾಗಿರುತ್ತೆ. ತರಗತಿಗಳ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. With this, let's get into Gnana Gangotri's Inquest Current Affairs, and this is class number 382 in this series. ಇವತ್ತಿನ ತರಗತಿಯಲ್ಲಿ ನಾವು 17ನೇ ಜನವರಿ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest Challenge Quiz. ಇದರಲ್ಲಿ first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of Inquest Challenge number 346, and we appreciate Veerashaiva, James, Guru, Shiva, Hemant, Suresh, Shashikala, Roja, Pooja, Babu, Shashikala for giving correct answers. Thank you very much for your participation. With this, let's get into the first article. ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಒಂದು ಅವಾರ್ಡ್ ಅಥವಾ ಪ್ರಶಸ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ವಿಶ್ವಸಂಸ್ಥೆಯ ವತಿಯಿಂದ ಒಂದು ಮಿಲಿಟರಿ ಇರುತ್ತೆ, ಅದನ್ನ ನಾವು UN ಪೀಸ್ ಕೀಪರ್ಸ್ ಅಂತ ಕರಿತೇವೆ, ಅಥವಾ ಇದನ್ನ ಇನ್ ಶಾರ್ಟ್ ಬ್ಲೂ ಹೆಲ್ಮೆಟ್ಸ್ ಅಂತ ಕೂಡ ಕರೀತಾರೆ. ಈ ಒಂದು UN ಪೀಸ್ ಕೀಪರ್ಸ್ ಏನಿರ್ತಾರೆ, ಇದಕ್ಕೆ ತನ್ನದೇ ಆದ ಮಿಲಿಟರಿ ಇರೋದಿಲ್ಲ. ಇವುಗಳು ಬೇರೆ ಬೇರೆ ದೇಶಗಳಿಂದ ಮಿಲಿಟರಿಯನ್ನ ತರಿಸಿಕೊಂಡು ಆಸ್ ಅ ಪಾರ್ಟ್ ಆಫ್ UN ಪೀಸ್ ಕೀಪರ್ಸ್ ಅಂತ ಅವರನ್ನ ಡಿಪ್ಲಾಯ್ ಮಾಡ್ತಾರೆ. ಈ ಒಂದು ಮಿಲಿಟರಿಯನ್ನ ಎಲ್ಲಿ ಡಿಪ್ಲಾಯ್ ಮಾಡ್ತಾರೆ ಅಂದ್ರೆ ಎಲ್ಲಿ ಕಾನ್ಫ್ಲಿಕ್ಟ್ ಏರಿಯಾಸ್ ಇರುತ್ತೆ, ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಎಲ್ಲೆಲ್ಲಿ ಸಂಘರ್ಷಗಳು ನಡೆಯುತ್ತೆ ಆ ಒಂದು ಸಂಘರ್ಷಗಳಲ್ಲಿ ಈ ಒಂದು UN ಪೀಸ್ ಕೀಪರ್ಸ್ ಏನಿರ್ತಾರೆ, ಅವರು ಹೋಗಿ ಅಲ್ಲಿ ಸಂಘರ್ಷಗಳನ್ನ ಕಡಿಮೆ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಥವಾ ಮಾನವೀಯ ನೆರವುಗಳನ್ನ ನೀಡ್ತಕ್ಕಂತ ಒಂದು ಯೂನಿಟ್ ಅನ್ನ ನಾವು ಯುನೈಟೆಡ್ ನೇಷನ್ ಪೀಸ್ ಕೀಪರ್ಸ್ ಅಂತ ಕರಿತೇವೆ. ಈ ಒಂದು ಪೀಸ್ ಕೀಪರ್ಸ್ ಯೂನಿಟ್ ನಲ್ಲಿ ಭಾರತ ದೇಶದ ಆರ್ಮಿಯನ್ನ ಕೂಡ ನಾವು ಕಳ್ಸಿರ್ತಾರೆ, ಅಂದ್ರೆ ಭಾರತ ದೇಶದಿಂದ ಸೈನ್ಯವನ್ನ ಕೂಡ ನಾವು UN ಪೀಸ್ ಕೀಪರ್ಸ್ ನ ಭಾಗವಾಗಿ ಇಲ್ಲಿ ಕಳ್ಸಿರ್ತೇವೆ. ಈ ಒಂದು ಇಂಡಿಯನ್ ಆರ್ಮಿ ಏನಿದೆ ಅದನ್ನ ನಾವು ಇಂಡಿಯನ್ ಪೀಸ್ ಕೀಪರ್ಸ್ ಅಥವಾ ಭಾರತೀಯ ಶಾಂತಿ ಪಾಲಕರು ಅಂತ ಕರಿತೇವೆ. ಇವರಿಗೆ ಈಗ ವಿಶ್ವಸಂಸ್ಥೆಯಿಂದ ಮೆಡಲ್ ಫಾರ್ ಎಕ್ಸೆಂಪ್ಲರಿ ಸರ್ವಿಸಸ್ ಅಂದ್ರೆ ನಮ್ಮ ಅತ್ಯುತ್ತಮ ಸೇವೆಗಾಗಿ ವಿಶ್ವಸಂಸ್ಥೆಯಿಂದ ಈಗ ಪದಕವನ್ನ ನೀಡಿರ್ತಾರೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಎಷ್ಟು ಜನಕ್ಕೆ ಪದಕವನ್ನ ಕೊಟ್ಟಿರ್ತಾರೆ ಅಂದ್ರೆ ಮೋರ್ ದೆನ್ 1000 ಇಂಡಿಯನ್ ಪೀಸ್ ಕೀಪರ್ಸ್, ಅಂದ್ರೆ ಭಾರತ ದೇಶದ 1000ಕ್ಕೂ ಹೆಚ್ಚು ಭಾರತೀಯ ಶಾಂತಿ ಪಾಲಕರಿಗೆ UN ನ ಒಂದು ಮಿಷನ್ ಅಲ್ಲಿ ಇವರನ್ನ ಡಿಪ್ಲಾಯ್ ಮಾಡಿರ್ತಾರೆ. ಆ ಮಿಷನ್ ಅನ್ನ ನಾವು UN ಮಿಸ್ ಅಂತ ಕರಿತೇವೆ. ಈ ಒಂದು ಮಿಷನ್ ಅನ್ನ ಯಾವ ಕಂಟ್ರಿಯ ಭಾಗವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸೌತ್ ಸುಡಾನ್ ಅಥವಾ ದಕ್ಷಿಣ ಸುಡಾನ್ ನ ಭಾಗವಾಗಿ ಭಾರತೀಯ ಮಿಲಿಟರಿಯನ್ನ ಯುನೈಟೆಡ್ ನೇಷನ್ ಪೀಸ್ ಕೀಪರ್ಸ್ ನ ವತಿಯಿಂದ ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಈ ಒಂದು ಕಾಂಟ್ರಿಬ್ಯೂಷನ್ ಗಾಗಿ ನಮ್ಮ ಭಾರತೀಯ ಸೇನೆಯ ಪೀಸ್ ಕೀಪರ್ಸ್ಗೆ UN ಮೆಡಲ್ ಅಥವಾ ವಿಶ್ವಸಂಸ್ಥೆಯಿಂದ ಪದಕವನ್ನ ನೀಡುವುದರ ಮುಖಾಂತರ ಗೌರವವನ್ನ ಸಲ್ಲಿಸಿರ್ತಾರೆ. ಈ ಒಂದು UN ಪೀಸ್ ಕೀಪರ್ಸ್ ಏನಿರ್ತಾರೆ, ಇದಕ್ಕೆ ಬೇರೆ ಬೇರೆ ದೇಶಗಳಿಂದ ಮಿಲಿಟರಿಯನ್ನ ಕಳಿಸ್ತಕ್ಕಂತ ಒಂದು ಪದ್ಧತಿ ಇರುತ್ತೆ. ಬಟ್ ಅವರ ವೇಜಸ್ ಏನಿರುತ್ತೆ ಅದನ್ನ ವಿಶ್ವಸಂಸ್ಥೆಯ ವತಿಯಿಂದ ಭರಿಸಲಾಗುತ್ತೆ. ಈ ರೀತಿ ಕಳಿಸ್ತಕ್ಕಂತ ಮಿಲಿಟರಿ ಟ್ರೂಪ್ಸ್ ಅಲ್ಲಿ ಭಾರತ ದೇಶ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿರ್ತಾರೆ, ಅಂದ್ರೆ ಅತ್ಯಧಿಕ ಹೆಚ್ಚು ಸೈನಿಕರನ್ನ ಕೊಡುಗೆ ನೀಡ್ತಕ್ಕಂತ ದೇಶಗಳಲ್ಲಿ ಭಾರತ ಕೂಡ ಆಗಿರುತ್ತೆ. ಭಾರತ ದೇಶದಲ್ಲಿ 2022ರ ಜೂನ್ ನ ವೇಳೆಗೆ ಎಷ್ಟು ಜನ UN ಪೀಸ್ ಕೀಪರ್ಸ್ ಆಗಿ ಕೆಲಸ ಮಾಡಿರ್ತಾರೆ ಅಂದ್ರೆ 2370 ಭಾರತೀಯ ಮಿಲಿಟರಿ ಸಿಬ್ಬಂದಿ UN ಪೀಸ್ ಕೀಪರ್ಸ್ ಆಗಿ ಕೆಲಸ ಮಾಡಿರ್ತಾರೆ. ದಟ್ ಈಸ್ UN ಮಿಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಸೌತ್ ಸುಡಾನ್ ಅಲ್ಲಿ ಡಿಪ್ಲಾಯ್ ಆಗಿರ್ತಕ್ಕಂಥ ಒಂದು ಮಿಷನ್ ಅಲ್ಲಿ ಭಾರತ ದೇಶದ 2370 ಮಿಲಿಟರಿ ಅವರು ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ. ಈ ಒಂದು ಕಾರಣದಿಂದ UN ಪೀಸ್ ಕೀಪರ್ಸ್ ನಲ್ಲಿ ಭಾರತದ ಸ್ಥಾನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುತ್ತೆ, ಅಂದ್ರೆ ಎರಡನೇ ಅತ್ಯಧಿಕ ಸೇನೆಯನ್ನ ಕಳಿಸಿರ್ತಕ್ಕಂಥ ರಾಷ್ಟ್ರ ಭಾರತ ರಾಷ್ಟ್ರವಾಗಿರುತ್ತೆ. ಮೊದಲನೇ ಪ್ಲೇಸ್ ಅಲ್ಲಿ ನಾವ್ ಯಾರನ್ನ ನೋಡ್ಬೋದು ಅಂದ್ರೆ ರುವಾಂಡಾ ಕಂಟ್ರಿಯನ್ನ ನೋಡ್ಬೋದಾಗಿರುತ್ತೆ. ಅವರು 2637 ಸೈನಿಕರನ್ನ UN ಪೀಸ್ ಕೀಪರ್ಸ್ ಆಗಿ ಕಳ್ಸಿರ್ತಾರೆ. ಇದ್ರ ಜೊತೆಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಕಳೆದ ವಾರ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಇದೇ ರೀತಿಯ ಒಂದು ಮಿಷನ್ ನಲ್ಲಿ ಲಾರ್ಜೆಸ್ಟ್ ವಿಮೆನ್ ಪೀಸ್ ಕೀಪರ್ಸ್ ಅಂದ್ರೆ
ಮಹಿಳೆಯರಲ್ಲಿ ಅತ್ಯಧಿಕ ಹೆಚ್ಚು ಸಂಖ್ಯೆಯ ಶಾಂತಿ ಪಾಲಕರನ್ನ ಕಳಿಸಿರ್ತಕ್ಕಂಥ ತಂಡ ಕೂಡ ಭಾರತ ಆಗಿರುತ್ತೆ. ಸೊ ಈ ಒಂದು ಅತ್ಯಧಿಕ ಮಹಿಳಾ ಪೀಸ್ ಕೀಪರ್ಸ್ ಅನ್ನ UNISFA ಅಂತ ಕರಿತೇವೆ. ಅಂದ್ರೆ ಈ ಒಂದು ಮಿಷನ್ಗೆ ಕಳಿಸಿರ್ತಾರೆ. ಸೊ ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಯುನೈಟೆಡ್ ನೇಷನ್ ಇಂಟರಿಮ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೇವೆ. ಸೊ ಇವರನ್ನ ಎಲ್ಲಿ ನಿಯೋಜನೆ ಮಾಡ್ಲಾಗಿರುತ್ತೆ ಅಂದ್ರೆ ಅಬೈ ಎಂದು ಕರೀತಕ್ಕಂತ ಒಂದು ಪ್ಲೇಸ್ ಅಲ್ಲಿ ಇವ್ರನ್ನ ನಿಯೋಜನೆ ಮಾಡ್ಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ಅಬೈ ಬಾರ್ಡರ್ಸ್ ಬಿಟ್ವೀನ್ ವಿಚ್ ಟೂ ಕಂಟ್ರೀಸ್, ಅಂದ್ರೆ ಯಾವ ಎರಡು ರಾಷ್ಟ್ರಗಳ ನಡುವೆ ಅಬೈ ಅಂತಕ್ಕಂಥದ್ದು ಸಂಘರ್ಷ ಇರ್ತಕ್ಕಂಥ ಒಂದು ಪ್ರದೇಶ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಡಿಪ್ಲಾಯ್ಮೆಂಟ್ ಮಾಡಿರ್ತಕ್ಕಂಥದ್ದು 2023ರಲ್ಲಿ ಲಾರ್ಜೆಸ್ಟ್ ಫೀಮೇಲ್ ಪಾಪ್ಯುಲೇಷನ್ ಆಫ್ UN ಪೀಸ್ ಕೀಪರ್ಸ್ ನ ಮಾಡಿರ್ತಾರೆ. ಬಟ್ ಬರೀ ಫೀಮೇಲ್ ಪೀಸ್ ಕೀಪರ್ಸ್ ನ ಮಾಡಿರ್ತಕ್ಕಂಥ ಉದಾಹರಣೆ ಇದಲ್ಲ. ಹೈಯೆಸ್ಟ್ ವಿಮೆನ್ ಪೀಸ್ ಕೀಪರ್ಸ್ ಅಂದ್ರೆ ನಾವು ಅಭಯ ಅಂತ ಕರಿಬೇಕಾಗಿರುತ್ತೆ. ಬಟ್ ಮೊಟ್ಟ ಮೊದಲ ವಿಮೆನ್ ಪೀಸ್ ಕೀಪರ್ಸ್ ನ ಯಾವಾಗ ಮಾಡಿದ್ರು ಅಂದ್ರೆ 2007 ನಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಸೊ ಯಾವ ಕಂಟ್ರಿಗೆ ಡಿಪ್ಲಾಯ್ ಮಾಡಿರ್ತಾರೆ ಅಂದ್ರೆ ಲಿಬೇರಿಯಾಗೆ ಡಿಪ್ಲಾಯ್ ಮಾಡಿರ್ತಕ್ಕಂತ ಒಂದು ಮೊಟ್ಟ ಮೊದಲ ಆಲ್ ವಿಮೆನ್ ಕಂಟಿಂಜೆಂಟ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಮಹಿಳಾ ತುಕಡಿಯನ್ನ 2007ರಲ್ಲಿ ಲೈಬೇರಿಯಾಗೆ ಡೆಪ್ಯೂಟ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು UN ಮಿಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ UN ಮಿಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ದಕ್ಷಿಣ ಸುಡಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೀಸ್ ಕೀಪಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿದಂತಹ ದಿನಾಂಕ 8ನೇ ಜುಲೈ 2011 ನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂದ್ರೆ ಸೌತ್ ಸುಡಾನ್ ನ ಕ್ಯಾಪಿಟಲ್ ಆಗಿರ್ತಕ್ಕಂಥ ಜೂಬಾ ಬಂದು ಈ ಒಂದು UN ಮಿಸ್ ನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅ ಪೋರ್ಟಲ್. ಸೊ ಒಂದು ವೆಬ್ ಅಥವಾ ಇಂಟರ್ನೆಟ್ ಪೋರ್ಟಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಇಂಟರ್ನೆಟ್ ಪೋರ್ಟಲ್ ನ ನಾವೇನಂತ ಕರಿತೀವಿ ಅಂದ್ರೆ ಮಾರ್ಗ್ ಪೋರ್ಟಲ್ ಅಂತ ಕರಿತೇವೆ. ಸೊ ನಮ್ಗೆ ಪರೀಕ್ಷೆಯಲ್ಲಿ ಮಾರ್ಗ್ ಪೋರ್ಟಲ್ ಏನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಮಾರ್ಗ್ ಪೋರ್ಟಲ್ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ, ಅಂದ್ರೆ ಈ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ನಾವೇನ್ ಕರಿತೇವೆ. ಸೊ ಇದರ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ನಾವು ಮಾರ್ಗ್ ಅಂತ ಕರಿತೇವೆ. ಹಾಗಿದ್ರೆ ಮಾರ್ಗ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಇದೊಂದು ಸ್ಟಾರ್ಟ್ಅಪ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ದಿ ಮೆಂಟರ್ಶಿಪ್ ಬಿಟ್ವೀನ್ ಸ್ಟಾರ್ಟ್ಅಪ್ಸ್ ಅಂಡ್ ಆಂಟ್ರಪ್ರಿನಿಯರ್ಸ್, ಅಂದ್ರೆ ಈ ಸ್ಟಾರ್ಟ್ಅಪ್ ಮಾಡ್ತಕ್ಕಂಥ ಉದ್ಯಮಗಳು ಏನಿರ್ತವೆ ಅವು ಮತ್ತು ಆಲ್ರೆಡಿ ಉದ್ಯಮಗಳಾಗಿರ್ತಕ್ಕಂಥವರ ನಡುವೆ ಒಂದು ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಮಾರ್ಗ್ ಅಂತ ಕರಿತೇವೆ. ಸೊ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇರುತ್ತೆ. ಸೊ ಎಂ ಅಂದ್ರೆ ಮೆಂಟರ್ಶಿಪ್, ಎ ಅಂದ್ರೆ ಅಡ್ವೈಸರಿ, ಎ ಅಂದ್ರೆ ಅಸಿಸ್ಟೆನ್ಸ್, ರೆಸಿಲಿಯನ್ಸ್ ಮತ್ತೆ ಗ್ರೋತ್ ಅಂತ ನಾವೇನ್ ಕರಿತೇವೆ. ಸೊ ಇದರ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಮಾರ್ಗ್ ಅಂತ ಕರಿತೇವೆ. ಸೊ ಇಲ್ಲಿ ಹೊಸದಾಗಿ ಯಾರಾದ್ರೂ ಸ್ಟಾರ್ಟ್ಅಪ್ಸ್ ಅನ್ನ ಮಾಡ್ತಾ ಇದ್ರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆಂಟರ್ಶಿಪ್ ಏನಿರುತ್ತೆ ಅದನ್ನ ಉದ್ಯಮಿಗಳಿಂದ ಅಥವಾ ಮಾರ್ಗದರ್ಶಕರೊಂದಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ನಾವು ಮಾರ್ಗ್ ಅಂತ ಕರಿತೇವೆ. ಸೊ ಇದ್ರ ಜೊತೆಗೆ ಸ್ಟಾರ್ಟ್ಅಪ್ಸ್ ಗೆ ಸಂಬಂಧಪಟ್ಟಂತೆ 2022ರ ಪ್ರಶಸ್ತಿಗಳು ಕೂಡ ಇನ್ನೇನು ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಯಾರ್ಯಾರು ಈ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ 3 ವಿಭಾಗಗಳಲ್ಲಿ ಕೊಡಲಾಗುತ್ತೆ. ಸೊ ಕ್ಯಾಶ್ ಪ್ರೈಸ್ ಅಂದ್ರೆ ವಿನ್ನಿಂಗ್ ಸ್ಟಾರ್ಟ್ಅಪ್ ಗೆ 5 ಲಕ್ಷದವರೆಗೆ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ. ಸೊ ಇದು ನಾಟ್ ಫಾರ್ ಒನ್ ಪರ್ಸನ್ ಅಥವಾ ಒನ್ ಸ್ಟಾರ್ಟ್ಅಪ್ ಗಲ್ಲ, ಮೆನಿ ಸ್ಟಾರ್ಟ್ಅಪ್ಸ್ ಗೆ, ತುಂಬಾ ಇನೋವೇಟಿವ್ ಆಗಿರ್ತಕ್ಕಂಥ ಸ್ಟಾರ್ಟ್ಅಪ್ಸ್ ಗೆ ತಲಾ 5 ಲಕ್ಷ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ಎಕ್ಸೆಪ್ಷನಲ್ ಇನ್ಕ್ಯುಬೇಟರ್ ಅಂಡ್ ಒನ್ ಆಕ್ಸಿಲರೇಟರ್ ಈಚ್ ವಿಲ್ ಆಲ್ಸೋ ಗೆಟ್ ಕ್ಯಾಶ್ ಪ್ರೈಸ್ ಆಫ್ 15 lakh. ಮತ್ತೆ 2 ಅವಾರ್ಡ್ಸ್ ಅನ್ನ ಕೊಡಲಾಗುತ್ತೆ. ಒಂದನ್ನ ಅಸಾಧಾರಣ ಇನ್ಕ್ಯುಬೇಟರ್ ಮತ್ತೆ ವೇಗವರ್ಧಕ ಅಂತ 2 ಕ್ಯಾಟಗರಿಯಲ್ಲಿ ತಲಾ 15 ಲಕ್ಷ ರೂಪಾಯಿಗಳ 2 ಸ್ಟಾರ್ಟ್ಅಪ್ ಗಳಿಗೆ ಅವಾರ್ಡ್ ಗಳನ್ನ ನೀಡಲಾಗುತ್ತೆ. ಸೊ ಅದು ಅನೌನ್ಸ್ ಆದ ನಂತರ ನಾವು ನಿಮ್ಗೆ ಅದನ್ನ ಇನ್ಫಾರ್ಮೇಶನ್ ಶೇರ್ ಮಾಡ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ICG ಶಿಪ್. ICG ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಕೋಸ್ಟ್ ಗಾರ್ಡ್ ನ ಹೆಸರು ಅಥವಾ ಶಿಪ್ ನ ಹೆಸರನ್ನ ನಾವು ಕಮಲಾದೇವಿ ಅಂತ ಕರಿತೇವೆ. ಸೊ ಈ ಒಂದು ಕಮಲಾದೇವಿ ಇವಾಗ ಕಮಿಷನ್ ಆಗಿರುತ್ತೆ ಅಥವಾ ಕಾರ್ಯಾರಂಭ ಮಾಡಿರುತ್ತೆ. ಸೊ ಈ ಒಂದು ಕಮಲಾದೇವಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಶಿಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಅಂತ ಕರಿತೇವೆ. ಸೊ ಇದರ ಟೈಟಲ್ ಏನು ಅಂದ್ರೆ ಕಮಲಾದೇವಿ ಅಂತಕ್ಕಂತ ಒಂದು ಹಡಗಾಗಿರುತ್ತೆ. ಸೊ ಇದನ್ನ ನಾವು FPV ಅಂತ ಕರಿತೇವೆ. ವಾಟ್ ಯು ಮೀನ್ ಬೈ FPV ಅಂದ್ರೆ ಫಾಸ್ಟ್
ಪ್ಯಾಟ್ರೋಲ್ ವೆಸಲ್ ಅಂತ ಕರಿತೇವೆ. ಅಂದ್ರೆ ಕ್ಷಿಪ್ರವಾಗಿ ಗಸ್ತು ಮಾಡ್ತಕ್ಕಂತ ಒಂದು ನೌಕೆ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಫಾಸ್ಟ್ ಪ್ಯಾಟ್ರೋಲ್ ವೆಸಲ್ ಅಂತ ಕರಿತೇವೆ. ಸೊ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಎಂಜಿನಿಯರ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇವರು ಇದನ್ನ ಡೆವಲಪ್ ಮಾಡಿರ್ತಾರೆ ಮತ್ತೆ ಅದನ್ನ ಕನ್ಸ್ಟ್ರಕ್ಷನ್ ಕೂಡ ಇವರೇ ಮಾಡಿರ್ತಾರೆ. ಸೊ ಇದನ್ನ ಇವಾಗ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಂದ್ರೆ ಭಾರತೀಯ ಒಂದು ಕೋಸ್ಟ್ ಗಾರ್ಡ್ಗೆ ಇದನ್ನ ಇವಾಗ ವಿತರಣೆ ಮಾಡಿ ಅದು ಕಮಿಷನ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಮಲಾದೇವಿ ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ಈ ಒಂದು ವರ್ಗದಲ್ಲಿ ಬರ್ತಕ್ಕಂತ 5ನೇ ಮತ್ತು ಕೊನೆಯ ಅಥವಾ 5th ಅಥವಾ ಲಾಸ್ಟ್ ವೆಸಲ್ ಆಗಿರುತ್ತೆ. ಸೊ ಇದನ್ನ ಎಲ್ಲಾ 5 ಹಡಗುಗಳನ್ನ GRAC ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಇಂಜಿನಿಯರ್ಸ್ ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಕಮಲಾದೇವಿ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದ್ರೆ, ಸೊ ನಮ್ಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇವರೊಬ್ರು ಎಮಿನೆಂಟ್ ಸೋಷಿಯಲ್ ರಿಫಾರ್ಮರ್ ಅಂದ್ರೆ ಸಮಾಜ ಸುಧಾರಕಿಯಾಗಿರ್ತಾರೆ ಮತ್ತೆ ಫ್ರೀಡಮ್ ಆಕ್ಟಿವಿಸ್ಟ್ ಅಂದ್ರೆ ಸ್ವತಂತ್ರ ಹೋರಾಟಗಾರ್ತಿ ಕೂಡ ಆಗಿರ್ತಾರೆ. ಸೊ ಇವರ ಹೆಸರನ್ನ ಈ ಒಂದು ಹಡಗಿಗೆ ನಾಮಕರಣವನ್ನಾಗಿ ಮಾಡಿರ್ತಾರೆ. ಸೊ ಇದರಲ್ಲಿ ಪ್ರಮುಖವಾಗಿ 3 ಇಂಜಿನ್ಗಳಿರುತ್ತವೆ. ಸೊ ಅದಾದ್ಮೇಲೆ ಇದು ಟಾಪ್ ಸ್ಪೀಡ್ ಆಫ್ 34 ನಾಟ್ಸ್ ಅಂದ್ರೆ 32 ನಾಟ್ಗಳ ಒಂದು ಗರಿಷ್ಠ ವೇಗವನ್ನ ಹೊಂದಿರುತ್ತೆ. ಅದಾದ್ಮೇಲೆ ಇದು ಎಷ್ಟು ನಾಟಿಕಲ್ ಮೈಲ್ ವರೆಗೂ ಟ್ರಾವೆಲ್ ಮಾಡುತ್ತೆ ಅಂದ್ರೆ 1500 ನಾಟಿಕಲ್ ಮೈಲ್ ಗಿಂತ ಹೆಚ್ಚು ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆಯನ್ನ ಹೊಂದಿರತಕ್ಕಂತ ಒಂದು ಶಿಪ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಇಂಟಿಗ್ರೇಟೆಡ್ ಬ್ರಿಡ್ಜ್ ಸಿಸ್ಟಮ್ ಇರುತ್ತೆ. ಇಂಟಿಗ್ರೇಟೆಡ್ ಬ್ರಿಡ್ಜ್ ಸಿಸ್ಟಮ್ ಅಂದ್ರೆ ಸೊ ಅದರ ಎಲ್ಲಾ ಸೆನ್ಸಾರ್ಸ್ ಏನಿರುತ್ತೆ ಅಥವಾ ಮಾನಿಟರಿಂಗ್ ಏನಿರುತ್ತೆ ಸೊ ಅದನ್ನ ಸೆಂಟ್ರಲಿ ಮಾನಿಟರ್ ಮಾಡಲಾಗುತ್ತೆ. ಸೊ ಅದನ್ನ ನಾವು ಇಂಟಿಗ್ರೇಟೆಡ್ ಬ್ರಿಡ್ಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಲ್ಲಿ 40/60 ಗನ್ ಆಸ್ ದಿ ಮೇನ್ ಆರ್ಮಮೆಂಟ್. ಸೊ ಇದರಲ್ಲಿ ಶಸ್ತ್ರಾಸ್ತ್ರವಾಗಿ ಏನನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ 40/60 ಗನ್ ಅನ್ನಾಗಿ ಇಲ್ಲಿ ಶಸ್ತ್ರಾಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಿಪ್ ಅನ್ನ ನಾವು ಏನಕ್ಕೆ ಬಳಸ್ತೀವಿ ಅಂದ್ರೆ ಆಂಟಿ ಸ್ಮಗ್ಲಿಂಗ್ ಅಂದ್ರೆ ಈ ಒಂದು ಕಳ್ಳ ಸಾಗಾಣಿಕೆಯನ್ನ ತಡಿಲಿಕ್ಕೆ, ಆಂಟಿ ಪೋಚಿಂಗ್ ಅಂದ್ರೆ ಕಳ್ಳ ಬೇಟೆಯನ್ನ ತಡಿಲಿಕ್ಕೆ ಮತ್ತು ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಅಂದ್ರೆ ಶೋಧ ಮತ್ತು ರಕ್ಷಣಾ ಕಾರ್ಯಗಳಿಗಾಗಿ ಈ ಒಂದು ಹಡಗನ್ನ ನಮ್ಮ ಭಾರತೀಯ ಕೋಸ್ಟ್ ಗಾರ್ಡ್ ನಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸೆಂಟರ್ ಟು ಲಾಂಚ್ ನ್ಯಾಷನಲ್ ಅರ್ಬನ್ ಟೆಕ್ನಾಲಜಿ ಮಿಷನ್. ಸೊ ರಾಷ್ಟ್ರೀಯ ನಗರ ತಂತ್ರಜ್ಞಾನ ಮಿಷನ್ ಅನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡ್ಲಿಕ್ಕೆ ಸಜ್ಜಾಗಿರುತ್ತೆ. ಸೊ ನಮ್ಗೆ ಪರೀಕ್ಷೆಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನ್ಯಾಷನಲ್ ಅರ್ಬನ್ ಟೆಕ್ನಾಲಜಿ ಮಿಷನ್ ಯಾವ್ದಕ್ಕೆ ಸಂಬಂಧಪಟ್ಟಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ನ್ಯಾಷನಲ್ ಅರ್ಬನ್ ಟೆಕ್ನಾಲಜಿ ಮಿಷನ್ ಏನಿರುತ್ತೆ ಇದು 5 ಇಯರ್ಸ್ ಪ್ಲಾನ್ ಆಗಿರುತ್ತೆ. ಅಂದ್ರೆ 5 ವರ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರೀಯ ನಗರ ತಂತ್ರಜ್ಞಾನ ಮಿಷನ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 4500 ಅರ್ಬನ್ ಲೋಕಲ್ ಬಾಡೀಸ್ ಅಂತ ನಾವೇನ್ ಕರಿತೇವೆ. ಅಂದ್ರೆ ಈ ಒಂದು ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳು ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿ ಮೂಲ ಸೌಕರ್ಯಗಳನ್ನ ಟೆಕ್ನಾಲಜಿಯನ್ನ ಇಂಟರ್ವೆನ್ಷನ್ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನ್ ಕರಿತೇವೆ. ಸೊ ಅದರಲ್ಲಿ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವು ನ್ಯಾಷನಲ್ ಅರ್ಬನ್ ಟೆಕ್ನಾಲಜಿ ಮಿಷನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದಾಗ ನಾವು BBMP ಅಂತ ನಾವೇನ್ ಕರಿತೇವೆ, ಇದು ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಬನ್ ಲೋಕಲ್ ಬಾಡಿ ಆಗಿರುತ್ತೆ. ಸೊ BBMP ಅವರು ರಸ್ತೆ ನಿರ್ಮಾಣ ಮಾಡಬಹುದಾಗಿರ್ಬೋದು ಅಥವಾ ಕಸವನ್ನ ವಿಲೇವಾರಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇವೆಲ್ಲದರಲ್ಲೂ ತಂತ್ರಜ್ಞಾನವನ್ನ ಇನ್ನೂ ಹೆಚ್ಚಿಗೆ ಬಳಕೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವು ರಾಷ್ಟ್ರೀಯ ನಗರ ತಂತ್ರಜ್ಞಾನ ಮಿಷನ್ ಅಂತ ಕರಿತೇವೆ. ಸೊ ಇದರಲ್ಲಿ ದೇಶದಲ್ಲಿರ್ತಕ್ಕಂಥ 4500 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು ಮೂಲ ಸೌಕರ್ಯಗಳಿಗೆ ತಂತ್ರಜ್ಞಾನದ ಟಚ್ ಅನ್ನ ಕೊಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಇದನ್ನ ಸ್ಪಿಯರ್ ಹೆಡೆಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಅಂದ್ರೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇದರಲ್ಲಿ ಕೆಲವೊಂದು ಸಬ್ ಹೆಡ್ಸ್ ಇರುತ್ತೆ ಅಂದ್ರೆ ತಲೆಬರಹಗಳಿರುತ್ತೆ. ತಲೆಬರಹಗಳಂದ್ರೆ ಅದನ್ನ ಬೇರೆ ಬೇರೆ ಹೆಡ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಸೊ ಅದರ ಫಸ್ಟ್ ಸಬ್ ಹೆಡ್ ಏನು ಅಂದ್ರೆ ಆನ್ಲೈನ್ ಗವರ್ನೆನ್ಸ್. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ತಂತ್ರಜ್ಞಾನಗಳಿಂದ ಆನ್ಲೈನ್ ಆಗಿ ಆಡಳಿತವಾಗಿ ಮಾಡಲಾಗುತ್ತೆ. ಸೊ ಅದರಲ್ಲಿ 6 ಬೇಸಿಕ್ ಕಾಮನ್ ಸಿಟಿಸನ್ ಸರ್ವಿಸಸ್ ಅಂದ್ರೆ ನಗರಗಳಲ್ಲಿ ಬೇಕಾಗಿರ್ತಕ್ಕಂಥ ಕೆಲವೊಂದು 6 ಮೂಲಭೂತ ಸಾಮಾನ್ಯ ನಾಗರಿಕ ಸೇವೆಗಳನ್ನ ಈ ಒಂದು ಆನ್ಲೈನ್ ನ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಅದ್ಯಾವ್ದು ಅಂದ್ರೆ ಇಶ್ಯೂವಿಂಗ್ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಡೆತ್ ಸರ್ಟಿಫಿಕೇಟ್, ಜನನ ಮತ್ತು ಮರಣ ಪ್ರಮಾಣ ಪತ್ರ. ಅದಾದ್ಮೇಲೆ ಪ್ರೊವೈಡಿಂಗ್ ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಂದ್ರೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ನೀಡ್ತಕ್ಕಂಥದ್ದು. ಕಾಂಪಿಟೇಷನ್ ಅಂಡ್ ಕಲೆಕ್ಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ಆಸ್ತಿಯ ತೆರಿಗೆಯನ್ನ ತೆಗೆದುಕೊಳ್ತಕ್ಕಂಥದ್ದು. ಮತ್ತೆ ಗ್ರಿವೆನ್ಸಸ್ ರಿಡ್ರೆಸಲ್ ಅಂದ್ರೆ ಯಾವುದೇ ರೀತಿಯ ಕುಂದುಕೊರತೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಆನ್ಲೈನ್ ಗವರ್ನೆನ್ಸ್ ನನ್ನ ಮಾಡ್ತಕ್ಕಂಥದ್ದು ಇದರ ಫಸ್ಟ್ ಸಬ್ ಹೆಡ್ ಆಗಿರುತ್ತೆ.
ಸೊ ಅದಾದ್ಮೇಲೆ ಎರಡನೇ ಸಬ್ಹೆಡ್ ನಾವೇನಂತ ಕರಿತೀವಿ ಅಂದ್ರೆ ಮಾನಿಟರಿಂಗ್ ಅಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಆಫ್ 1000 ಸಿಟೀಸ್. ಅಂದ್ರೆ 1,000 ನಗರಗಳ ಪರಿಸರ ಮೂಲ ಸೌಕರ್ಯದ ಮೇಲ್ವಿಚಾರಣೆ ಮತ್ತು ಸಮರ್ಥ ನಿರ್ವಹಣೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಆ ಒಂದು ಎನ್ವಿರಾನ್ಮೆಂಟ್ ಅನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸೆಕೆಂಡ್ ಸಬ್ಹೆಡ್ ಆಗಿರುತ್ತೆ. ಸೊ ಈ ಒಂದು ಸಬ್ಹೆಡ್ ಅಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಳಚರಂಡಿಗಳನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು. ಕ್ವಾಲಿಟಿ ಫ್ಲಡ್ ಮ್ಯಾನೇಜ್ಮೆಂಟ್, ಅಂದ್ರೆ ಅಲ್ಲಿ ನಡೀತಕ್ಕಂಥ ಪ್ರವಾಹಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಸೊ ಮಳೆಗಾಲದಲ್ಲಿ ಎಷ್ಟು ಫ್ಲಡ್ಸ್ ಆಗುತ್ತೆ ಅಂತ. ಸೊ ಅದಾದ್ಮೇಲೆ these cities will be monitored through technological intervention. ಸೊ ಇವೆಲ್ಲ ಒಂದು ಗಾಳಿಯ ಗುಣಮಟ್ಟ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಸೊ ಇವುಗಳೆಲ್ಲವನ್ನ ತಾಂತ್ರಿಕ ಮಧ್ಯಸ್ಥಿಕೆಯಿಂದ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಎರಡನೇ ಸಬ್ಹೆಡ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುಯಲ್ ಮೀಟಿಂಗ್ 2023 ಅಥವಾ 2023 ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 53ನೇ ವರ್ಲ್ಡ್ ಎಕನಾಮಿಕ್ ಫೋರಂ, ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆಯ 53ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು ಆವೃತ್ತಿಯ ಥೀಮ್ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಕೋಆಪರೇಷನ್ ಇನ್ ಅ ಫ್ರಾಗ್ಮೆಂಟೆಡ್ ವರ್ಲ್ಡ್, ಅಂದ್ರೆ ಈ ವಿಘಟಿತ ಜಗತ್ತಿನಲ್ಲಿ ಸಹಕಾರ. ಯಾಕಂದ್ರೆ ಎಲ್ಲ ಒಂದು ದೇಶಗಳು ಬೇರ್ಪಡನೆ ಆಗಿರೋದ್ರಿಂದ ಅದನ್ನ ನಾವು ಫ್ರಾಗ್ಮೆಂಟೆಡ್ ವರ್ಲ್ಡ್ ಅಂತ ಕರಿತೇವೆ. ಸೊ ಆ ಒಂದು ವರ್ಲ್ಡ್ ನಲ್ಲಿ ನಾವು ಸಹಕಾರ ಅಥವಾ ಕೋಆಪರೇಷನ್ ಅನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ಬೇಕಂತಕ್ಕಂಥದ್ದು ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ನ ಒಂದು ಥೀಮ್ ಆಗಿರುತ್ತೆ. ಸೊ ಇದರ ಮೇನ್ ಗುರಿ ಅಥವಾ ಇಂಟೆನ್ಷನ್ ಏನು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರೆಸ್ಸಿಂಗ್ ಪ್ರಾಬ್ಲಮ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಜಗತ್ತು ಪ್ರಸ್ತುತವಾಗಿ ಎದುರಿಸ್ತಾ ಇರ್ತಕ್ಕಂಥ ಪ್ರಮುಖ ಸಮಸ್ಯೆಗಳೇನಿರ್ತವೆ, ಸೊ ಅವುಗಳಿಗೆ ಇನೋವೇಟಿವ್ ಸೊಲ್ಯೂಷನ್ಸ್ ಅಥವಾ ನಾವಿನ್ಯ ಪರಿಹಾರಗಳನ್ನ ನೀಡ್ತಕ್ಕಂಥದ್ದು ಈ ಒಂದು ಆರ್ಥಿಕ ವೇದಿಕೆಯ ಈ ಒಂದು 53ನೇ ಆವೃತ್ತಿಯ ಒಂದು ಗುರಿ ಆಗಿರುತ್ತೆ. ಸೊ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾದ ಟಾಪಿಕ್ಸ್ ಯಾವ್ದು ಅಂದ್ರೆ ನ್ಯೂ ಎನರ್ಜಿ, ಹೊಸ ಒಂದು ಶಕ್ತಿ ಅಥವಾ ಇಂಧನ ಅಂತ ನಾವೇನ್ ಕರಿತೇವೆ ಅದ್ರ ಬಗ್ಗೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ, ಜಾಬ್ಸ್ ಅಂದ್ರೆ ಉದ್ಯೋಗ ಅವಕಾಶಗಳು, ಟ್ರಾವೆಲ್ ಅಂಡ್ ಟೂರಿಸಂ ಪ್ರಯಾಣ ಮತ್ತು ಪ್ರವಾಸೋದ್ಯಮ, ಹೆಲ್ತ್, ಟೆಕ್ ಅಂಡ್ ಬ್ಯಾಂಕಿಂಗ್ ಅಂದ್ರೆ ಆರೋಗ್ಯ, ತಂತ್ರಜ್ಞಾನ ಮತ್ತು ಬ್ಯಾಂಕಿಂಗ್ ವಿಷಯಗಳ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಚರ್ಚೆಗಳನ್ನ ಮಾಡಲಾಗುತ್ತೆ. ಸೊ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ. ಇದು ಸ್ವಿಸ್ ನಲ್ಲಿ ಇರ್ತಕ್ಕಂಥ ಒಂದು ಲಾಭರಹಿತ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1971ರಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ನ ಕೊಲೋನಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಫೌಂಡರ್ ಮತ್ತೆ ಎಕ್ಸಿಕ್ಯೂಟಿವ್ ಚೇರ್ಮನ್, ಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷ ಕ್ಲೌಸ್ ಶ್ವಾಬ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ರಿಲೀಸ್ ಆಗ್ತಕ್ಕಂಥ ರಿಪೋರ್ಟ್ಸ್ ಯಾವ್ದು ಅಂತ ನಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದರಲ್ಲಿ ಇವರು ರಿಲೀಸ್ ಮಾಡ್ತಕ್ಕಂಥ ಪ್ರಮುಖವಾದ ರಿಪೋರ್ಟ್ಸ್ ಯಾವ್ದು ಅಂದ್ರೆ ನಂಬರ್ 1 ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಅಂದ್ರೆ ಜಾಗತಿಕ ಲಿಂಗ ಅಂತರ ವರದಿ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಂದ್ರೆ ಜಾಗತಿಕ ಅಪಾಯದ ವರದಿ, ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಅಂದ್ರೆ ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದ್ರೆ ಶಕ್ತಿ ಪರಿವರ್ತನೆ ಸೂಚ್ಯಾಂಕ, ಗ್ಲೋಬಲ್ ಕಾಂಪಿಟಿಟಿವ್ನೆಸ್ ರಿಪೋರ್ಟ್ ಅಥವಾ ಜಾಗತಿಕ ಸ್ಪರ್ಧಾತ್ಮಕತೆ ವರದಿ. ಸೊ ಇವುಗಳನ್ನೆಲ್ಲ ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ಸ್ ಆಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಈ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತೆ UNFCCC ಕಡೆಯಿಂದ ನಡೀತಕ್ಕಂಥ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಅಂತ ನಾವೇನ್ ಕರಿತೇವೆ. ಸೊ ಇದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 27 ಕಂಪ್ಲೀಟ್ ಆಗಿರುತ್ತೆ. ಸೊ 28ಗೆ ಪ್ರೆಸಿಡೆಂಟ್ ಅನ್ನ ಈಗ ನೇಮಕ ಮಾಡಿರ್ತಾರೆ. ಸೊ ಆ ಪ್ರೆಸಿಡೆಂಟ್ ಯಾರು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಆಫ್ UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಕೈಗಾರಿಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಲ್ತಾನ್ ಅಹ್ಮದ್ ಅಲ್ ಜಾಬರ್ ಅವರನ್ನ COP28ಗೆ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಸೊ ಈ ಒಂದು COP28 ಮುಂದಿನ ವರ್ಷ ಅಂದ್ರೆ ನವೆಂಬರ್ 30 ಇಂದ ಡಿಸೆಂಬರ್ 12 ವರೆಗೂ ಅಂದ್ರೆ 2023ರಲ್ಲಿ ಯಾವ ನಗರದಲ್ಲಿ ನಡೆಯುತ್ತೆ ಅಂದ್ರೆ ಇದು ಪ್ರಮುಖವಾಗಿ ಅಥವಾ ದುಬೈನಲ್ಲಿ ನಡೀತಕ್ಕಂಥ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಆಗಿರುತ್ತೆ. COP27 ಎಲ್ಲಿ ನಡೆದಿತ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿತ್ತು, ಈಜಿಪ್ಟ್ ನಲ್ಲಿ ಈ ಒಂದು ಸಭೆಯನ್ನ COP27 ಅನ್ನ ನಡೆಸಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ 5G ಎನೇಬಲ್ಡ್ ಡ್ರೋನ್, ಭಾರತದ ಮೊಟ್ಟ ಮೊದಲ
5G ಸಕ್ರಿಯಗೊಳಿಸಿರ್ತಕ್ಕಂಥ ಡ್ರೋನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿರುತ್ತೆ. ಆ ಟೆಕ್ ಸ್ಟಾರ್ಟ್ಅಪ್ ನ ನಾವು IG ಡ್ರೋನ್ಸ್ ಅಂತ ಕರಿತೇವೆ. ಸೊ ಇವರು ಇವಾಗ 5G ಟೆಕ್ನಾಲಜಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಈ ಒಂದು ಟೆಕ್ನಾಲಜಿಯೊಂದಿಗೆ ವರ್ಕ್ ಆಗ್ತಕ್ಕಂಥ ಒಂದು ಡ್ರೋನ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇದು ವರ್ಟಿಕಲ್ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಆಗ್ತಕ್ಕಂಥ ಒಂದು ಡ್ರೋನ್ ಆಗಿರುತ್ತೆ, ಅಂದ್ರೆ ಲಂಬವಾಗಿ. ಸೊ ಇವಾಗ ಏರೋಪ್ಲೇನ್ ಟೇಕ್ ಆಫ್ ಆಗ್ತಕ್ಕಂಥದ್ದು ಈ ತರ ಮುಂದೆ ಹೋಗಿ ಹೋಗಿ ಅದು ಟೇಕ್ ಆಫ್ ಆಗುತ್ತೆ. ವರ್ಟಿಕಲ್ ಟೇಕ್ ಆಫ್ ಅಂದ್ರೆ ಅದಿರ್ತಕ್ಕಂಥ ಪಾಯಿಂಟ್ ನಿಂದ ನೇರವಾಗಿ ಈ ತರ ಟೇಕ್ ಆಫ್ ಆಗ್ತಕ್ಕಂಥ ಒಂದು ಡ್ರೋನ್ ಅನ್ನ ಇವಾಗ IG ಡ್ರೋನ್ಸ್ ಎಂದು ಕರೀತಕ್ಕಂಥ ಒಂದು ಸ್ಟಾರ್ಟ್ಅಪ್ ವತಿಯಿಂದ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಡ್ರೋನ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸ್ಕೈ ಹಾಕ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ನಮ್ಮ ಡಿಫೆನ್ಸ್ ಮತ್ತೆ ಮೆಡಿಕಲ್ ಅಪ್ಲಿಕೇಶನ್ಸ್, ವೈದ್ಯಕೀಯ ಮತ್ತು ರಕ್ಷಣಾ ಒಂದು ಕ್ರಿಯೆಗಳಿಗೆ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದು 5 hours ವಿತ್ ಪೇಲೋಡ್ ಆಫ್ 10 kg, ಅಂದ್ರೆ 5 ಗಂಟೆಗಳ ಕಾಲ ಹಾರಬಲ್ಲ ಒಂದು ಡ್ರೋನ್ ಆಗಿರುತ್ತೆ. ಸೊ ಇದು 10 kg ಒಂದು ಪೇಲೋಡ್ ಅನ್ನ ಸಾಗಿಸಬಲ್ಲ ಒಂದು ಡ್ರೋನ್ ಆಗಿರುತ್ತೆ. ಸೊ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಕೂಡ ಇದರಲ್ಲಿ ಪಾರ್ಟ್ ಆಫ್ ಟೆಕ್ನಾಲಜಿ ಆಗಿ ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಥರ್ಮಲ್ ಇಮೇಜಿಂಗ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಪ್ರಾಣಿಗಳನ್ನ ನಾವು ಸರ್ವೆ ಮಾಡ್ಬೇಕಾದ್ರೆ ಆ ಪ್ರಾಣಿಗಳ ಶಾಖ ಅಥವಾ ಹೀಟ್ ಅನ್ನ ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಥರ್ಮಲ್ ಇಮೇಜಿಂಗ್ ಅಂತ ಕರೀತೇವೆ. ಸೊ ಆ ರೀತಿಯ ಟೆಕ್ನಾಲಜಿಯನ್ನ ಕೂಡ ಈ ಒಂದು ಡ್ರೋನ್ಸ್ ಅಲ್ಲಿ ಅವರು ಬಳಕೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಟ್ರಾವೆಲ್ 100 kilometers ಇನ್ 12 to 15 minutes, ಅಂದ್ರೆ ಕೇವಲ 12ರಿಂದ 15 ನಿಮಿಷಗಳಲ್ಲಿ 100 ಕಿಲೋಮೀಟರ್ ವರೆಗೆ ಹಾರಬಲ್ಲವಾಗಿರ್ತಕ್ಕಂಥ ಒಂದು ಡ್ರೋನ್ ಇದಾಗಿರುತ್ತೆ. ಹಾಗಿದ್ರೆ ಇದನ್ನ ತಯಾರಿ ಮಾಡಿರ್ತಕ್ಕಂಥ IG ಡ್ರೋನ್ಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದೊಂದು ಇಂಡಿಯನ್ ಬೇಸ್ಡ್ ಟೆಕ್ ಕಂಪನಿ ಆಗಿರುತ್ತೆ, ಅಂದ್ರೆ ಭಾರತ ದೇಶದಲ್ಲಿಯೇ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಟೆಕ್ ಕಂಪನಿ ಆಗಿರುತ್ತೆ ಅಥವಾ ಸ್ಟಾರ್ಟ್ಅಪ್ ಆಗಿರುತ್ತೆ. ಸೊ ಇದು ಡ್ರೋನ್ ಸರ್ವೆ ಆಗಿರ್ಬೋದು, ಮ್ಯಾಪಿಂಗ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಸರ್ವಿಸಸ್ ಆಗಿರ್ಬೋದು, ಅಂದ್ರೆ ಸಮೀಕ್ಷೆಗಳಾಗಿರ್ಬೋದು, ಮ್ಯಾಪಿಂಗ್ ಆಗಿರ್ಬೋದು, ತಪಾಸಣೆ ಆಗಿರ್ಬೋದು. ಸೊ ಇವುಗಳನ್ನ ಈ ಸೇವೆಗಳನ್ನ ಒದಗಿಸ್ತಾ ಇರ್ತಕ್ಕಂಥ ಒಂದು ಡ್ರೋನ್ ಕಂಪನಿ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ವೀರ್ ಸುರೇಂದ್ರ ಸಾಯ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಇನ್ ಸಂಬಲ್ಪುರ್, ಒಡಿಶಾದ ಸಂಬಲ್ಪುರ್ನಲ್ಲಿ ಒಂದು ವಿಶ್ವವಿದ್ಯಾನಿಲಯ ಇರುತ್ತೆ. ಅದನ್ನ ನಾವು ವೀರ್ ಸುರೇಂದ್ರ ಸಾಯಿ ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ 2023. RRR ಈ ಒಂದು ಮೂವಿಗೆ ಗೋಲ್ಡನ್ ಗ್ಲೋಬ್ಗೆ ಅವಾರ್ಡ್ಸ್ ಬಂದಿದೆ ಅಂತ ನಾವು 2 days ಹಿಂದೆ ಡಿಸ್ಕಸ್ ಮಾಡಿದ್ವಿ. ಸೊ ನಾಟು ನಾಟು ಸಾಂಗ್ಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಕೂಡ ಬಂದಿರುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ನಾವು ಕ್ರಿಟಿಕ್ಸ್ ಚಾಯ್ಸ್ ಅಥವಾ ವಿಮರ್ಶಕರ ಆಯ್ಕೆ ಪ್ರಶಸ್ತಿ 2023 ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಗಳ ಒಂದು ಪಟ್ಟಿಯಲ್ಲಿ RRRಗೆ 2 ಪ್ರಶಸ್ತಿಗಳನ್ನ ನೀಡಲಾಗಿರುತ್ತೆ. ಆ 2 ಪ್ರಶಸ್ತಿಗಳು ಯಾವ್ದಾವ್ದಂದ್ರೆ ಬೆಸ್ಟ್ ಸಾಂಗ್ ಅವಾರ್ಡ್, ಅಂದ್ರೆ ಅತ್ಯುತ್ತಮ ಹಾಡು ಪ್ರಶಸ್ತಿಗಾಗಿ ಮತ್ತೊಮ್ಮೆ ಅದೇ ಗೀತೆ ನಾಟು ನಾಟು ಹಾಡಿಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್, ಅಂದ್ರೆ ಅತ್ಯುತ್ತಮ ವಿದೇಶಿ ಭಾಷೆಯ ಚಲನಚಿತ್ರಕ್ಕೂ ಕೂಡ ಇದೇ ಚಲನಚಿತ್ರಕ್ಕೆ ಅವಾರ್ಡ್ ಬಂದಿರುತ್ತೆ. ಸೊ ಇದ್ರ ಜೊತೆಗೆ ಇದು ಬೇರೆ 2 ಕ್ಯಾಟಗರೀಸ್ ಅಲ್ಲಿ ನಾಮಿನೇಟ್ ಆಗಿತ್ತು, ಅಂದ್ರೆ ಬೆಸ್ಟ್ ಡೈರೆಕ್ಟರ್ ಮತ್ತೆ ಬೆಸ್ಟ್ ಪಿಕ್ಚರ್ ಮತ್ತೆ ಬೆಸ್ಟ್ ವಿಜುವಲ್ ಎಫೆಕ್ಟ್ಸ್. ಈ 3 ಕ್ಯಾಟಗರೀಸ್ ಅಲ್ಲೂ ಕೂಡ ನಾಮನಿರ್ದೇಶನಗೊಂಡಿತ್ತು, ಬಟ್ ಇದರಲ್ಲಿ ನಮ್ಗೆ ಅವಾರ್ಡ್ ಬಂದಿರೋದಿಲ್ಲ. ಸೊ ಗೋಲ್ಡನ್ ಗ್ಲೋಬ್ಸ್ ನಾನು ಮುಂಚೆ ಹೇಳ್ದಾಗೆ ನಾಟು ನಾಟು ಸಾಂಗ್ಗೆ ಬೆಸ್ಟ್ ಸಾಂಗ್ ಅಥವಾ ಉತ್ತಮ ಒಂದು ಮೂಲ ಗೀತೆಯ ಕ್ಯಾಟಗರಿಯಲ್ಲಿ ಗೋಲ್ಡನ್ ಗ್ಲೋಬ್ಸ್ ನಲ್ಲೂ ಕೂಡ ಈ ಒಂದು ಮೂವಿಯ ಒಂದು ಹಾಡಿಗೆ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಸೊ ಈ ಒಂದು ಕ್ರಿಟಿಕ್ಸ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಯಾರಿಗೆ ಅವಾರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ಮಾರ್ಕ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಇದರ PDF ಕೂಡ ಟೆಲಿಗ್ರಾಮ್ ಅಲ್ಲಿ ಮತ್ತೆ ನಮ್ಮ ಆಪ್ ಅಲ್ಲಿ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದಾಗಿರುತ್ತೆ. So with this, we have come to Inquest Snippets. So National Startup Day 2023 ಅಥವಾ ರಾಷ್ಟ್ರೀಯ ಆರಂಭಿಕ ದಿನ 2023 ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ಅಪ್ ಡೇ ಅನ್ನ ಪ್ರತಿ ವರ್ಷ ಜನವರಿ 16ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಕಳೆದ ವರ್ಷ 2022ರಿಂದ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಅನ್ನ ಆಚರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಸೊ ಅದಾದ್ಮೇಲೆ ಉಗಾಂಡ ಡಿಕ್ಲೇರ್ಡ್ ಎಂಡ್ ಆಫ್ ಎಬೋಲಾ ಡಿಸೀಸ್ ಔಟ್ಬ್ರೇಕ್, ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಉಗಾಂಡ ದೇಶವು ಎಬೋಲಾ ರೋಗದ ಅಂತ್ಯವನ್ನ ಘೋಷಿಸಿದೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಉಗಾಂಡ ಡಿಕ್ಲೇರ್ಡ್ ದಿ ಎಂಡ್ ಆಫ್ ಎಬೋಲಾ ಡಿಸೀಸ್. ಸೊ ಈ ಒಂದು ಎಬೋಲಾ ಅಂತಕ್ಕಂಥದ್ದು ಎಬೋಲಾ ವೈರಸ್ ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ನಾವು ಸೂಡಾನ್ ಎಬೋಲಾ ವೈರಸ್ ಅಂತಾನೆ ಕರಿತೇವೆ. ಸೊ ಇದು
ಅಂತ್ಯಗೊಂಡಿದೆ ಅಂತ ಈಗ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಒಂದು ಎಬೋಲಾ ಹೆಮರೇಜಿಕ್ ಫೀವರ್ ಅಂತ ಕೂಡ ಕರೀತಾ ಇದ್ರು. ಹೆಮರೇಜಿಕ್ ಅಂದ್ರೆ ಇದು ಒಂದು ರಕ್ತಸ್ರಾವ ಆಗ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದರಿಂದ ಇದನ್ನ ಹೆಮರೇಜಿಕ್ ಫೀವರ್ ಅಂತ ಕರೀತೇವೆ. ಇದು ಸಿವಿಯರ್ ಮತ್ತೆ ಫೇಟಲ್ ಡಿಸೀಸ್ ಆಗಿರುತ್ತೆ, ಅಂದ್ರೆ ಮಾರಣಾಂತಿಕ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ 1976 ಅಲ್ಲಿ ಏನೋ ರಿಪಬ್ಲಿಕ್ ಆಫ್ ಕ್ಯಾಂಗೋ ಅಂತ ನಾವೇನ್ ಕರಿತೇವೆ. ಸೊ ಅಲ್ಲಿ ಒಂದು ನದಿ ಇರುತ್ತೆ, ಆ ಒಂದು ನದಿಯನ್ನ ನಾವು ಎಬೋಲಾ ರಿವರ್ ಅಂತ ಕರಿತೇವೆ. ಸೊ ಆ ನದಿಯ ಬಳಿಯಲ್ಲಿ ಇದು ಕಾಣಿಸಿಕೊಂಡಿದ್ದರಿಂದ ಇದಕ್ಕೆ ಎಬೋಲಾ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಫಸ್ಟ್ ಕೇಸ್ ಅಂದ್ರೆ ಮನುಷ್ಯರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಗಿನಿಯಾದಲ್ಲಿ ಡಿಸೆಂಬರ್ 2013ರಲ್ಲಿ ಇದು ಮೊಟ್ಟ ಮೊದಲ ಪ್ರಕರಣ ರಿಪೋರ್ಟ್ ಆಗಿರುತ್ತೆ. ಸೊ ಇದು ಫಸ್ಟ್ ರಿಪೋರ್ಟ್ ಆಗಿರೋದು ಆಫ್ರಿಕನ್ ಕಂಟ್ರಿಯಲ್ಲೇ. ಸೊ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನ ನೀವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಕೇಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಕೂಡ ಆಫ್ರಿಕನ್ ಕಂಟ್ರಿ ಗಿನಿಯಾದಲ್ಲಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಥರ್ಡ್ ಇನ್ಕ್ವೆಸ್ಟ್, ನೇವಲ್ ಎಕ್ಸರ್ಸೈಸ್ ವರುಣ. ಸೊ ವರುಣ ಯಾವ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯುದ್ಧ ಅಭ್ಯಾಸ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 21ನೇ ಆವೃತ್ತಿಯ ಒಂದು ವರುಣ ಎಕ್ಸರ್ಸೈಸ್ ಆಗಿರುತ್ತೆ. ಇದು ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಭಾರತ ಮತ್ತು ಫ್ರಾನ್ಸ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಷ 1993 ಇದು ಸ್ಟಾರ್ಟ್ ಆಗಿರುತ್ತೆ. ಬಟ್ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥ ವರ್ಷ 2001ರಲ್ಲಿ ಇದಕ್ಕೆ ವರುಣ ಅಂತ ನಾಮಕರಣ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಕಮ್ ಟು ಫೋರ್ತ್ ಇನ್ಕ್ವೆಸ್ಟ್, 71st ಮಿಸ್ ಯೂನಿವರ್ಸ್ 2022. ಸೊ 71ನೇ ವಿಶ್ವ ಸುಂದರಿ 2022. ಸೊ ಇದು ಆರ್ ಬೋನಿ ಗ್ಯಾಬ್ರಿಯಲ್. ಸೊ ಇವರು US ನ ಒಬ್ಬ ಮಹಿಳೆ ಆಗಿರ್ತಾರೆ. ಸೊ ಇವರು 2022ರ ವಿಶ್ವ ಸುಂದರಿ ಆಗಿರ್ತಾರೆ. ಸೊ ನಾನಿವಾಗ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು 71ನೇ ಮಿಸ್ ಯೂನಿವರ್ಸ್ ಕಂಟೆಸ್ಟ್ ಆಗಿರುತ್ತೆ. ಸೊ 2022ರಲ್ಲಿ ಗ್ಯಾಬ್ರಿಯಲ್ ರವರು ಮಿಸ್ ಯೂನಿವರ್ಸ್ ಆಗಿರ್ತಾರೆ. 2021ರಲ್ಲಿ ಹರ್ನಾಥ್ ಸಂಧು ಅವರು ಈ ಒಂದು ಕಿರೀಟವನ್ನ ಧರಿಸಿರ್ತಾರೆ. ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರು ಬಂದಿರ್ತಾರೆ ಅಂದ್ರೆ ವೆನಿಜುವಾಲಾದ ಅಮಾಂಡಾ ಡುಡಾವಿಮೇಲ್ ರವರಿಗೆ 2ನೇ ಸ್ಥಾನ ಬಂದಿರುತ್ತೆ. ಸೊ ಭಾರತೀಯರು 16ನೇ ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟಿಕೊಳ್ಳಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 347. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.